ನಾನು ನಿಮ್ಮ ಮುನೀಶಾ ಗೌಡ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ whoever has subscribed my YouTube channel. So and the most requested video ಬಂದು my home tour is finally here. Come, let's get it. ಇದು ನಮ್ಮ ಮನೆ. ಬೇಗ ಲೈಟ್ಸ್ ಆನ್ ಮಾಡೋಣ because it's pretty dark. ಹಾಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಸಾರ್ಟ್ ಆಫ್ ಲೈಟ್ಸ್ ಇದೆ. ಸೊ ಯು ಕ್ಯಾನ್ ಸಿ ದೀಸ್ ಲೈಟ್ಸ್, ಈ ಥರ ಲೈಟ್ಸ್. ಸೊ ಈ ಲೈಟ್ಸ್ ಬಂದು ನಾವು ತಗೊಂಡಿದ್ದು ಚಿಕ್ಕಪೇಟೆಯಲ್ಲಿ, ವಿಚ್ ಐ ರಿಯಲಿ ಲವ್ ಈ ಲೈಟ್. ಮತ್ತೆ ಇದು ಬಂದು ಬ್ರೇಕ್ಫಾಸ್ಟ್ ಟೇಬಲ್ ಅಂತ ಅಂದ್ಬಿಟ್ಟು ಸೆಕ್ಷನ್. ಸೊ ಈ ಲೈಟ್ ನಾವು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಬಂದು ಈ ಕಾರ್ನರ್, ವಿಚ್ ಇಸ್ ಆ ಡೈನಿಂಗ್ ಸ್ಪೇಸ್. ಯಾಕಂದ್ರೆ ನನಗೆ ಈ ಡೈನಿಂಗ್ ಟೇಬಲ್ ಸೆಟ್ ಇದೆಯಲ್ಲ, ಐ ಫೆಲ್ ಇನ್ ಲವ್ ದ ಮೂಮೆಂಟ್ ಐ ಸಾ ದಿಸ್. ಹೀಗೆ ಇದು ರತನ್ ಚೇರ್ಸ್ ಆ್ಯಂಡ್ ಇದು ಕೂಡ ವುಡ್ಡಲ್ಲಿ ಮಾಡಿರೋದು. ಇಲ್ಲೇ ನಾವು ರಾಯಲ್ ಫರ್ನಿಚರ್ಸ್ ಅಂತ ಒಂದು ಸ್ಟೋರ್ ಇತ್ತು. ಹಾಗೆ ಸುಮ್ಮನೆ ನಾನು ನನ್ನ ಹಸ್ಬೆಂಡ್ ಹೋಗೋ ಟೈಮಲ್ಲಿ ನೋಡಿದ್ವಿ. ವಿ ರಿಯಲಿ ಲವ್ಡ್ ಇಟ್. ಬಟ್ ಇದು ಕಂಪ್ಲೀಟ್ ಸೆಟ್ ಅಲ್ಲ, ಕಸ್ಟಮೈಸ್ ಮಾಡಿಸಿದೀವಿ ನಾವು. ಲೈಕ್ ಫಾರ್ ಎಕ್ಸಾಂಪಲ್ ಈ ಟೇಬಲ್ ಇದಕ್ಕೂ ರಿಲೇಷನ್ನೇ ಇಲ್ಲ, ಇದೇ ಬೇಕು, ಇದೇ ಚೇರ್ ಬೇಕು ಅಂತ ಅಂದ್ಬಿಟ್ಟು ಮಾಡಿಸಿರೋದು ನಾವಿಲ್ಲ. ಆ್ಯಂಡ್ ಅದ್ರ ಮೇಲೆ ಸಿಂಪಲ್ ಫ್ಲೋರಲ್ ಟೇಬಲ್ ಕವರ್ ನಾನು ಚೂಸ್ ಮಾಡಿರೋದು. ಅಗೇನ್ ಇದನ್ನ ನಾನು ಆರ್ಸಿಪುರಮಲ್ಲಿ ಹೋದಾಗ ತಗೊಂಡ್ ಬಂದಿದ್ದು. ದಿಸ್ ಒನ್ ಈಸ್ ಫ್ರಮ್ ಬಾಲಿ. ನಾವು ಬಾಲಿ ಟ್ರಿಪ್ಗೆ ಹೋಗಿದ್ವಿ, ಅವಾಗ ತಂದಿದ್ದಂತೆ ಟ್ರೇ ಬಾಲಿಲಿ. ಆ್ಯಂಡ್ ಹ್ಯಾಸ್ ಯು ಕ್ಯಾನ್ ಸಿ, ಫಸ್ಟ್ ನನಗೆ ಫ್ಲವರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿಟ್ಟಿದ್ದೀವಿ ಇಲ್ಲಿ ಈ ಕಾರ್ನರಲ್ಲಿ. ಸೊ ಡೈಲಿ ಈ ಥರ ಫ್ಲವರ್ಸ್, ನಾವು ಈ ಪರ್ಟಿಕ್ಯುಲರ್ ಫ್ಲವರ್ಸ್ ಅಂತ ಇಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಂದು ಬೋಗನ್ ವಿಲ್ಲ ನೋಡಿರ್ತಾರೆ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೆಲ್ಲ. ಐ ರಿಯಲಿ ಲವ್ ಬೋಗನ್ ವಿಲ್ಲ. ಸೊ ಅದು ಆ ಥರದ್ದೆಲ್ಲ ತಂದು ಇಡ್ತಾ ಇರ್ತೀವಿ. ಸೊ ನಾನು ನಮ್ಮ ಮಾವ ಬೇಸಿಕಲಿ ಡೈಲಿ ಬೆಳಿಗ್ಗೆ ವಾಕಿಂಗ್ ಹೋದಾಗ ಸ್ವಲ್ಪ ರೋಡಲ್ಲಿ ಇಲ್ಲಿ ಬೋಗನ್ ವಿಲ್ಲ ಇರುತ್ತಲ್ಲ, ಕಿತ್ಕೊಂಡು ತೊಗೊಂಡು ಬಂದು ಈ ಥರ ಸೆಟಪ್ ಮಾಡ್ತೀವಿ. ಹಾಗೆ ಇದು ನಮ್ಮ ವೆಡ್ಡಿಂಗ್ ಆಲ್ಬಮ್, ನನ್ನ ರಿಸೆಪ್ಷನ್ ಡೇ ಇದು ನಮ್ಮದು. ಈ ಫೋಟೋ ಫ್ರೇಮ್ ಬಂದು ನಮಗೆ ಫೋಟೋಗ್ರಾಫರ್ ಗಿಫ್ಟ್ ಮಾಡಿದಂತ ಫೋಟೋ ಫ್ರೇಮ್. ಆ್ಯಂಡ್ ಇದಕ್ಕೊಂದು ಬೆಂಚ್ ಅಂತ ಬರುತ್ತೆ. ದಿಸ್ ಡೈನಿಂಗ್ ಟೇಬಲ್ ನಾನು ನೋಡಿದಾಗ ನನಗೆ ಈ ಸ್ಪೇಸಲ್ಲಿ ಒಂದು ಬೆಂಚೇ ಬೇಕು ಅಂತ ಅಂದ್ಬಿಟ್ಟು ನಾವು ಸೆಟಪ್ ಮಾಡಿಸಿದ್ವಿ ಇದನ್ನ. ಮೀ ಆ್ಯಂಡ್ ಮೈ ಹಸ್ಬೆಂಡ್ ಸಿಟ್ಸ್. ಸೊ ದಿಸ್ ಇಸ್ ಆರ್ ಬೆಂಚ್ ಆ ಥರ. ಆ್ಯಂಡ್ ಇನ್ನೊಂದು ಹಾಗೆ ನೋಡಿದ್ರೆ ಯು ಕ್ಯಾನ್ ಸಿ ಅನದರ್ ಬ್ರಾಸ್ ಐಟಮ್ ಹರ್. ಇಲ್ಲಿ ಇದು ಬಂದು ಆಗಿನ ಕಾಲದಲ್ಲಿ ಬಿಸಿನೀರು ಕಾಯಿಸಕ್ಕೆ, ಸ್ನಾನ ಮಾಡೋಕ್ಕೇನೋ ಯೂಸ್ ಮಾಡ್ತಿರ್ತಂತೆ. ಇದು ನಮ್ಮ ಅತ್ತೆ ಕೊಟ್ಟಿರೋ ಅಂತ ಬ್ರಾಸ್ ಥಿಂಗ್. ಇದು ತುಂಬ ಚೆನ್ನಾಗಿದೆ. ಅದರೊಳಗಡೆ ಪಾಟ್ ಇಟ್ಬಿಟ್ಟು ನಾವು ಈ ಥರ ಗಿಡ ಇಟ್ಟಿದ್ದೀವಿ. ಐ ಡೋಂಟ್ ನೋ ಇದು ಯಾವ ಗಿಡ ಅಂತ, ಬಟ್ ಈ ಗಿಡ ವೆರಿ ಲೋ ಮೇಂಟೆನೆನ್ಸ್ ಅಂತ ಇಟ್ಟಿದ್ದೀವಿ ಇದನ್ನ. Now this beautiful curtains where you guys have asked multiple times ಎಲ್ಲಿ ತಗೊಂಡಿದ್ದೀರಾ ಈ ಕರ್ಟನ್ಸ್ ಅಂತ ಅಂದ್ಬಿಟ್ಟು, ನಾವು ಇದನ್ನ ಸೋರ್ಸ್ ಮಾಡಿದ್ದು BTM. ಶಾಪ್ ಹೆಸರು ಐ ಡೋಂಟ್ ರಿಮೆಂಬರ್. ಏನು ಶಾಪ್ ಹೆಸರು ಅವ್ರಿಗೆ ಐ ಡೋಂಟ್ ರಿಮೆಂಬರ್. ಈ ಶಾಪ್ ಹೆಸರು ಗೊತ್ತಿಲ್ಲ. ಬಟ್ ಈ ಪರ್ಟಿಕ್ಯುಲರ್ ಇದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಒಂದು ಕ್ಯಾಟ್ಲಾಗ್ ಅಲ್ಲಿ. ದಿಸ್ ಹ್ಯಾಸ್ ಎ ಶ್ಯೂರ್ ಫ್ಯಾಬ್ರಿಕ್ ಮತ್ತು ಇದು ಬಂದು ಒಪೇಕ್ ಸಾಲಿಡ್ ಒನ್. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ನಮ್ಮ ಹೋಮ್ ಥೀಮಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ನಾವು ಚೂಸ್ ಮಾಡಿದಂತ ಇದು. ಅಗೇನ್ ವೆನ್ ಯು ಕಮ್ ಹಿಯರ್, ನಮ್ಮ ಈ ಎಂಟ್ರೆನ್ಸ್ ಅಲ್ಲಿ ಇದು ಕೂಡ ಸೇಮ್ ಡೈನಿಂಗ್ ಸೆಟ್ ತಗೊಂಬಂದಲ್ಲ, ಅಲ್ಲೇ ತಂದಿದ್ದಂತ ಬೆಡ್ ಸೈಡ್ ಟೇಬಲ್ ಇದು. ಸೊ ಈ ಬೆಡ್ ಸೈಡ್ ಟೇಬಲ್ ನಲ್ಲಿ ರಾದರ್ ದನ್ ಯೂಸಿಂಗ್ ಇಟ್ ಹ್ಯಾಸ್ ಅ ಬೆಡ್ ಸೈಡ್, ನಾವು ಇದನ್ನ ಎಂಟ್ರೆನ್ಸ್ ಟೇಬಲ್ ತರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಯು ಕ್ಯಾನ್ ಸಿ ದರ್ಸ್ ಲಾಟ್ ಆಫ್ ಕೀಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಕಾರ್ ಕೀಸ್ ಅಂತೆ, ಗಾಗಲ್ಸ್ ಅಂತೆ, ಆಲ್ ರಿಲೇಟೆಡ್ ಟು ಕಾರ್ ಸ್ಟಫ್ ಇಲ್ಲಿದೆ. ಆ್ಯಂಡ್ ಲಾಟ್ಸ್ ಆಫ್ ಬ್ರಾಸ್ ಐಟಮ್ಸ್ ಇದೆಲ್ಲಾನು. ಅಗೇನ್ ಇದು ನಮ್ಮತ್ತೆ ಕಲೆಕ್ಷನ್, ನಂದು ಯಾವುದೂ ಅಲ್ಲ, ಎಲ್ಲ ಅವರು ಪಾಪ ಸೋರ್ಸ್ ಮಾಡಿ ಎಷ್ಟೋ ವರ್ಷದಿಂದ ಇಟ್ಕೊಂಡಿದ್ದಂಥ ಕಲೆಕ್ಷನ್ ಇದು. ಇಟ್ಸ್ ಫೈನಲಿ ಔಟ್. ಸೊ ಇದು ಪ್ಲೇಟ್, ಇದು ಬ್ರಾಸ್ ಪ್ಲೇಟ್, ಈ ಬುದ್ಧ, ಮತ್ತು ಇದು ಅವರು ಗೋಲ್ಡನ್ ಟೆಂಪಲ್, ಮಡಿಕೇರಿ ಗೋಲ್ಡನ್ ಟೆಂಪಲ್ ಹೋದಾಗ ತೊಗೊಂಬಂದಿದ್ದು. ಆ್ಯಂಡ್ ದಿಸ್ ಟೈನಿ ಗ್ಲಾಸ್, ದಿಸ್ ಇಸ್ ಆಲ್ಸೋ ಬ್ರಾಸ್. ಇದು ಕೂಡ ಸಿ ಬ್ರಾಸ್. ತುಳಸಿ ಕಟ್ಟೆ, ಇದ್ರೊಳಗಡೆ ತುಳಸಿ ಇದೆ. ಸೊ ಯಾ, ದಿಸ್ ಇಸ್ ದ ಹೋಲ್ ಸೆಟಪ್. ಅಲ್ಲೂ ಕೂಡ ನೀವು ನೋಡ್ಬೋದು ಬ್ರಾಸ್ ಇಟ್ಟಿದ್ದೀವಿ. ಸೊ ದಿಸ್ ಇಸ್ TV ಯೂನಿಟ್. ಸೊ
ಇದನ್ನು ಬ್ರಾಸ್. ದಿಸ್ ಇಸ್ ಕಾಪರ್, ಇದೊಂದು ಮಾತ್ರ ಕಾಪರ್. ಅಗೇನ್ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನಮ್ಮ ಮನೇಲಿ, ದ ಎಂಟೈರ್ ಥೀಮ್ ಬಂದು ಯು ಸಿ ಲೇಟರ್ ನೋಡ್ತೀರಾ, ದ ಎಂಟೈರ್ ಕರ್ಟನ್ ಥೀಮ್ ಬಂದು ಸೇಮ್ ಇರುತ್ತೆ. ನೀವು ರೂಮ್ಸ್ ಅಲ್ಲಾಗಲಿ ಹಾಲಲ್ಲಾಗಲಿ ಎಲ್ಲೇ ನೋಡಕ್ ಹೋದ್ರು ಸೇಮ್ ಕಲರ್ ನಾವು ಚೂಸ್ ಮಾಡಿರೋದು. ಅಂಡ್ ಆಲ್ಸೋ ದ ಕಲರ್ ಆಫ್ ದ ವಾಲ್ ಈಸ್ ವೆರಿ ಏನಂತಾರೆ ರಿಚ್ ಆ್ಯಂಡ್ ವೆರಿ ಸಟಲ್ ಲುಕ್ ಕೊಡೋ ಥರ. ಈ ಥರ ಪ್ಲೇನ್ಸ್ ಅಲ್ಲಿ ನಾವು ಪ್ಲೇನ್ ಕಲರ್ಸ್ನ ಮೇಂಟೈನ್ ಮಾಡಿದ್ದೀವಿ ರಾದರ್ ದನ್ ವೈಬ್ರೆಂಟ್ ಕಲರ್ಸ್. ಓಕೆ, ನಾವು ಲೆಟ್ಸ್ ಗೋ ಟು ದ ಟಿವಿ ಯೂನಿಟ್ ಏರಿಯಾ. ಇದು ನಮ್ಮ ಟಿವಿ ಯೂನಿಟ್. ಸೊ ದಿಸ್ ಎಂಟೈರ್ ಸ್ಪೇಸ್ 1500 ಸ್ಕ್ವೇರ್ ಫೀಟ್ ಇದು. ಬಿಲ್ಟ್ ಅಪ್ ಏರಿಯಾ ಬಂದು 1300 ಸಮಥಿಂಗ್ ಇದು. ಸೊ ಇದು ನಮ್ಮ ಟಿವಿ ಯೂನಿಟ್ ಏರಿಯಾ ನೋಡ್ಬೋದು. ಅಗೇನ್ ಇಲ್ಲೂ ಕೂಡ ನಾವು ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಬಾಲಿಯಿಂದ ತಂದಿದ್ದು ಸ್ಟಫ್ ಇಟ್ಟಿದ್ವಿ, ಲೈಕ್ ದೀಸ್ ಆ್ಯಂಡ್ ದೀಸ್. ಸೊ ಇದೆಲ್ಲ ಬಾಲಿಯಿಂದ ತಂದಿದ್ದು ಸ್ಟಫ್. ಇನ್ನೊಂದೇನಂದ್ರೆ ಈ ಟಿವಿ ಯೂನಿಟ್ ಅಲ್ಲಿ ದಿಸ್ ಲಾಟ್ ಆಫ್ ಕಂಪಾರ್ಟ್ಮೆಂಟ್ಸ್ ಸ್ಟೋರೇಜಿಗೆ ಅಂತ ಅಂದ್ಬಿಟ್ಟು ನಾವು ಇಟ್ಕೊಂಡಿರೋದು. ಇಲ್ಲಿ ಅದೇ ತರ 4 ಡ್ರಾರ್ಸ್ ತರ ಮೇಂಟೈನ್ ಮಾಡಿದೀವಿ. ನಮ್ಮ ಅಲೆಕ್ಸಾ ಬಗ್ಗೆ ಮಾತಾಡೋದು ಮಾಡ್ತಾರೆ. ಡೈಲಿ ಬೆಳಿಗ್ಗೆ ಯಾರು ಹೇಳಿಸ್ತಾರೋ ಇಲ್ವೋ, ಅಲೆಕ್ಸಾ ಅಂತೂ ನಮ್ಮನ್ನು ಚೆನ್ನಾಗಿ ಹೇಳಿಸ್ತಾರೆ. ಅದು ಯಾವ ರೀತಿ ಅಂತ ಅಂದ್ರೆ ಸಹಸ್ರನಾಮ ಆ ರೀತಿ ಹೇಳ್ಸುತ್ತೆ ನಮ್ಮನ್ನೆಲ್ಲ. ಸೊ ನೋ ಅಲೆಕ್ಸಾ ಸ್ಟಾಪ್. ಟಿವಿ ಯೂನಿಟ್ ಅಲ್ಲಿ ದೇರ್ ಇಸ್ ಒನ್ ಕೋಸಿ ಲೈಟ್ ವಿಚ್ ಮೀ ಅಂಡ್ ಮೈ ಹಸ್ಬೆಂಡ್ ಅಬ್ಸಲ್ಯೂಟ್ಲಿ ಲವ್ ಇಟ್. ಯಾಕಂದ್ರೆ ನೈಟ್ ಮೂವಿ ನೋಡೋದಾಗ್ಲಿ ಏನಾದ್ರು ಆ ಥರ ಏನಾದ್ರು ಒಂದು ಕೋಸಿ ಸೆಟಪ್ ಬೇಕು ಅಂದ್ರೆ ವಿ ಪುಟ್ ಅಪ್ ದಿಸ್ ಥಿಂಗ್. ಇಟ್ ಲುಕ್ಸ್ ವೆರಿ ನೈಸ್, ಚೆನ್ನಾಗಿ ಕಾಣಿಸುತ್ತೆ. ಸ್ಟ್ರಿಪ್ ಲೈಟ್ಸ್ ಅಂತ ಅಂತಾರೆ ದ ಹೋಲ್ ಥಿಂಗ್. ಇದು ನಾವು ಅಷ್ಟಾಗಿ ಹಾಕೋದಿಲ್ಲ ಈ ಲೈಟ್ಸ್ನ, ಬಿಕಾಸ್ ಇಟ್ಸ್ ಟೂ ವಾರ್ಮ್, ತುಂಬ ವಾರ್ಮ್ ಇದೆ. ಏನಾದರೂ ಫಂಕ್ಷನ್ಸ್ ಆಗಲಿ ಏನಾದ್ರು ಆ ಥರ ಇದ್ರೆ ಮಾತ್ರ ಇದನ್ನ ನಾವು ಯೂಟಿಲೈಸ್ ಮಾಡ್ಕೊತೀವಿ ಈ ಲೈಟ್ಸು. ಆ್ಯಂಡ್ ತುಂಬ ಪವರ್ ಯೂಸೇಜು ಜಾಸ್ತಿ ಇದು. ಸೊ ಅದಕ್ಕೋಸ್ಕರ ಇದೇನು ಅಷ್ಟೊಂದು ಆನ್ ಮಾಡೋದಿಲ್ಲ. ಆ್ಯಂಡ್ ಹಿಯರ್ ಮೈ ಕ್ಯೂಟ್ ಕಾರ್ನರ್. ಇದು ನಂಗೆ ಈ ಸ್ಪೇಸ್ನ ತುಂಬ ಇಷ್ಟ, ತುಂಬ ಇಷ್ಟ ಆಗುತ್ತೆ ಡೆಕೋರೇಟ್ ಮಾಡೋಕ್ಕೆ ಈ ಸ್ಪೇಸ್ನ. ಸೊ ಎವ್ರಿ ನಾವ್ ಅಂಡ್ ದೆನ್ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಯು ಕ್ಯಾನ್ ಸಿ ದೇರ್ ಇಸ್ ಲಾಟ್ ಆಫ್ ಬ್ರಾಸ್ ಸ್ಟಫ್ ಹಿಯರ್. ಇದು ಕೂಡ ಬ್ರಾಸ್, ಇದ್ರಲ್ಲಿ ಇಟ್ಟಿರೋದು ಕೂಡ ಬ್ರಾಸ್. ಇದು ನಾವು ಈ ಪ್ಲಾಂಟ್ ಇಟ್ಟಿದೀವಲ್ಲ ಅದು ಕೂಡ ಬ್ರಾಸ್. ಆ್ಯಂಡ್ ಕೃಷ್ಣದು ಸ್ಟೂಲ್ ಬಂದು ಬ್ರಾಸ್, ಇದೂ ಬ್ರಾಸ್. ಆ್ಯಂಡ್ ಅಗೇನ್ ಇದನ್ನು ಕೂಡ ನಾವು ಬ್ರಾಸೇ ಇಟ್ಟಿರೋದು, ಇನ್ನು ಬ್ರಾಸೇ ಮೇಂಟೈನ್ ಮಾಡಿರೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ ಟಿವಿ ಯೂನಿಟ್. ಇದು ನಾವು ಹಾಗೆ ಟಿವಿ ಯೂನಿಟ್ ಇಂದ ಒಂದು ಸ್ಮಾಲ್ ಸ್ಪೇಸ್ ಇದೆ. ಈ ಸ್ಪೇಸ್ ಅಲ್ಲಿ ಒಂದು ಸ್ಮಾಲ್ ಬ್ಯಾಕ್ ಸೈಡ್ ಕಂಪಾರ್ಟ್ಮೆಂಟ್ ತರ ಒಂದು ಮೇಂಟೈನ್ ಮಾಡಿದೀವಿ ನಾವು. ಲೈಕ್ ರಾಗಿ, ಆಮೇಲೆ ನಮ್ದು ರೋಬೋ ಇದೆ ಕ್ಲೀನಿಂಗ್, ಇದು ಒಂದು ಸ್ಮಾಲ್ ರೋಬೋ ಮತ್ತೆ ಹ್ಯಾಂಡ್ ವ್ಯಾಕ್ಯೂಮ್ಸ್ ಎಲ್ಲ. ಸೊ ಆ ಥರದ್ದು ಇಟ್ಟಿದ್ದೀವಿ. ದರ್ ಇಸ್ ಒನ್ ಕ್ಯೂಟ್ ಬಿಂದ್ಗೆ, ಇದು ಕೂಡ ಬ್ರಾಸೆ. ಇದು ಬಂದು ಅಗೇನ್ ಇದು ನಮ್ಮ ಅತ್ತೆ ಕೊಟ್ಟಿರೋದು ಅಂತ ಕಲೆಕ್ಷನ್. ಇದು ಅವ್ರ ಅವಾಗಿನ ಕಾಲದಲ್ಲಿ ದೇ ಯೂಸ್ ಟು ಯೂಸ್ ಇಟ್ ಫಾರ್ ನೀರು ಎತ್ಕೊಂಡ್ಬರೋದು, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ನೌ ಲೆಟ್ಸ್ ಗೋ ಟು ಬಾಲ್ಕನಿ. ನನ್ನ ಹಸ್ಬೆಂಡಿಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇವತ್ತು, ಬಿಕಾಸ್ ಎಷ್ಟು ಪೇಷನ್ಸ್ ಇಂದ ನಮ್ಗೆ ಏನು ಬೈದಲೆ ಏನು ಹೇಳ್ದಲೆ ನೀಟಾಗಿ ವಿಡಿಯೋ ತೆಗಿತಿದ್ದಾರೆ. ಥ್ಯಾಂಕ್ ಯು. ಓಕೆ, ಸೊ ದಿಸ್ ಬ್ಯಾಲ್ಕನಿ ಸ್ಪೇಸ್ ನಾವಿನ್ನ ಏನು ಸೆಟಪ್ ಮಾಡಿಲ್ಲ. ಫಾರ್ ನೌ ಒಂದು ಸ್ವಲ್ಪ ಪಾಟ್ಸ್ ಇಟ್ಟಿದ್ದೀವಿ, ಈ ಥರ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ, ಮಾಪ್ ಅದು ಇದೆಲ್ಲ ಸ್ಟಫ್ ಇನ್ನ ಇಡೋದಿದೆ. ಬಟ್ ಆಸ್ ಯು ಕ್ಯಾನ್ ಸಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಪ್ಲಾನ್ ಮಾಡ್ಕೊಂಡಿಲ್ಲ ಇಡಕ್ಕೆ, ಬಿಕಾಸ್ ತುಂಬ ಧೂಳು ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಈ ಕಾರ್ನರ್ಗೆ ಹೋದ್ರೆ ಯು ಸಿ. ಓಕೆ, ನಮ್ಮ ಲಿವಿಂಗ್ ಸ್ಪೇಸ್, ಬ್ಯಾಕ್ ಟು ಅವರ್ ಲಿವಿಂಗ್ ಸ್ಪೇಸ್. ಇಲ್ಲಿ ಯು ಕ್ಯಾನ್ ಸಿ ವಿ ಹ್ಯಾವ್ ಕೆಪ್ಟ್ ಒಂದು ಸೋಫಾ ಸೆಟ್ ಇದೆ. ಸೊ ದಿಸ್ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ, ಇದು ನಮ್ಮ ಮನೆಗೆ ಮ್ಯಾಚ್ ಆಗುತ್ತೆ, ನಮ್ಮ ಟಿವಿ ಯೂನಿಟಿಗೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿರುವಂತ ಸೋಫಾ ಸೆಟ್. ಇದು ಟೀಕ್ ಅಲ್ವಾ ಮಾವ? ಇದು ಟೀಕ್. ಅಂಡ್ ಮೀಟ್ ಮೈ ಮಾವ. ಸೊ ಇವ್ರ ಜೊತೆ ನಾವು ವಾಕಿಂಗ್ ಎಲ್ಲ ಹೋಗೋದು, ಮಾವನ ಜೊತೆ. ಬ್ಯಾಕ್ ಟು ದ ಟಾಪಿಕ್. ಬನ್ನಿ, ಇಲ್ಲಿ ಕೂಡ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಬ್ರಾಸ್ ಐಟಮ್ಸ್ ನ ಇಟ್ಟಿದ್ದೀವಿ, ನೋಡೋಣ. ಇದು ಕೂಡ ಬ್ರಾಸ್, ಇದರಲ್ಲಿರೋದು ಇದೆಲ್ಲ ಬ್ರಾಸ್ ಐಟಮ್ಸ್.
ಇದು ಯಾವುದರದ್ದು ಪ್ರೈಸ್ ನನಗೆ ಒಂದೂ ಬೈ ಹಾರ್ಟ್ ಗೊತ್ತಿಲ್ಲ. ಆ್ಯಂಡ್ ಈ ಟ್ರೇ ಇದೆಯಲ್ಲ, ಇದು ಕೂಡ ಈ ಟ್ರೇನ ನಾವು ಬಾಲಿ ಕರೆಕ್ಟ್ ಬಾಲಿಯಿಂದ ತಂದಿದ್ದು. ಇದು ಈ ಟಿಶ್ಯೂ ಬಾಕ್ಸ್ ಕೂಡ ಬಾಲಿಯಿಂದಲೇ ನಾವು ತಂದಿದ್ದೆಲ್ಲ. ಆ್ಯಂಡ್ ದಿಸ್ ಥಿಂಗ್ ಇದೆಲ್ಲ, ಹಾಂ ಇದು ಬಂದು ವಾಸ್ ಆ್ಯಕ್ಚುಲಿ, ಬಟ್ ನಾನು ಇದನ್ನು ಟಿ ವಿ ರಿಮೋಟ್ಸು ಮತ್ತು ಸೀಸರ್ಸು ಏನಾದ್ರು ಇಮಿಡಿಯೇಟಾಗಿ ಏನೋ ಬೇಕಿದ್ರು ಅದಕ್ಕೋಸ್ಕರ ಯೂಟಿಲೈಸ್ ಮಾಡ್ತಿರೋ ಅಂತ ವಾಸ್. ಕಮಿಂಗ್ ಟು ದ ಕಾರ್ಪೆಟ್, ಇಲ್ಲೊಂದು ಕಾರ್ಪೆಟ್ ಹಾಕಿದೀವಲ್ಲ, ಇದು ಬಂದು ಇಟಾಲಿಯನ್ ಕಾರ್ಪೆಟ್. ಇಟಾಲಿಯನ್ ಕಾರ್ಪೆಟ್ ಕರೆಕ್ಟ್. ಸೊ ಇದನ್ನ ಕೂಡ ನಾವು ಶ್ರೀರಾಮ್ಪುರದಲ್ಲೇ ಸೋರ್ಸ್ ಮಾಡಿದ್ದು. ಇಟ್ಸ್ ವೆರಿ 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 ನೈಸ್. ತುಂಬ ಇಂಟ್ರಿಕೇಟ್ ಡೀಟೇಲ್ ಎಲ್ಲ ಮಾಡಿದ್ದಾರೆ ಇದರಲ್ಲಿ. ಯು ಕ್ಯಾನ್ ಸಿ ಲಾಟ್ ಆಫ್ ಇಂಟ್ರಿಕೇಟ್ ಡೀಟೇಲ್. ದಿಸ್ ಕಾಸ್ಟೆಡ್ ಇಸ್ ಅರೌಂಡ್ 7,000 10,000. ಓಕೆ, ದಿಸ್ ಕಾಸ್ಟೆಡ್ ಇಸ್ ಅರೌಂಡ್ 10,000. ಇದು ಮತ್ತೆ ಟೇಬಲ್ ಕವರ್ ಇದೆಲ್ಲ ಇದ್ರ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ, ದಟ್ ಇಸ್ ಲೆಸ್ ಆ್ಯಕ್ಚುಲಿ, ದಟ್ ಇಸ್ ಲಿಲ್ ಚೀಪ್ ಹೇಳ್ಬೇಕಂದ್ರೆ. ಸೊ ಇದನ್ನೆಲ್ಲ ನಾವು ಶ್ರೀರಾಮ್ಪುರದಲ್ಲಿ ತಂದಿದ್ದು. ನಾವು ಟುವರ್ಡ್ಸ್ ದ ರೈಟ್ ಇರೋದು ನಮ್ಮ ದೇವರ ಮನೆ, ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೇಸ್ ಆಫ್ ದ ಹೌಸ್ ಅಂತ ಹೇಳ್ಬೋದು, ನಮ್ಮ ದೇವರ ಮನೆ. ಇದನ್ನ ನೀವು ನೋಡಿರ್ತೀರಾ. ನನ್ನ ಲೈಟ್ ಆನ್ ಓಕೆ, ಸ್ಟೆಪ್ಸ್ ಲೈಟ್ ಆನ್ ಬಿಡು. ಇದು ಬಂದು ಅಗೇನ್ ಚಿಕ್ಕಪೇಟೆಯಲ್ಲಿ ತಂದಿದ್ದು ಬ್ರಾಸ್ದು, ವಿಚ್ ಕಾಸ್ಟ್ ಇಟ್ ಇಸ್ ಅರೌಂಡ್ 15,000. ಇದು ಐ ಥಿಂಕ್ 5 years ಬ್ಯಾಕ್ ಏನೋ ಅಮ್ಮ ತಂದಿಟ್ಟಿದ್ದೀರಿ ಇದು. ಒನ್ ಮೋರ್ ಥಿಂಗ್ ಅಬೌಟ್ ದಿಸ್ ಬ್ಯೂಟಿಫುಲ್ ದೇವ್ರ ಮನೆ ಏನಂದ್ರೆ, ಮೇಲೆ ನಾವು ಗ್ಲಾಸ್ ಕೊಡ್ಸಿದ್ದೀವಿ. ದಿಸ್ ಥಿಂಗ್ ಹ್ಯಾಸ್ ಅ ಗ್ಲಾಸ್, ಸೊ ದಟ್ ಏನಾಗುತ್ತೆ ಅಂದ್ರೆ ಅದು ನಮ್ದು ರೂಫಲ್ಲೂ ಕೂಡ ಗ್ಲಾಸ್. ಸೊ ಬೆಳಗ್ಗೆ ಹೊತ್ತು ಏನಾದರೂ ಬಿಸಿಲು ಏನಾದ್ರು ಬಂದರೆ ಡೈರೆಕ್ಟ್ ನಮ್ಮ ವೆಂಕಟೇಶ್ವರ ಫೋಟೋ ಮೇಲೆ ಬಿಸಿಲು ಬೀಳುತ್ತೆ. ಇಟ್ ಲುಕ್ಸ್ ಆಬ್ಸಲ್ಯೂಟ್ಲಿ ಡಿವೈನ್ ಆಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ದಿಸ್ ವೆಂಕಟೇಶ್ವರ ಫೋಟೋ ಇದೆ ಅಲ್ವಾ, ಇದು ಸಿ ದಟ್ಸ್ ಮೇಡ್ ಔಟ್ ಆಫ್ ದಟ್ಸ್ ಕಾಲ್ಡ್ ತಂಜಾವೂರ್ ಪೇಂಟಿಂಗ್. ಅದು ಹೇಳ್ಬೇಕಂದ್ರೆ ವಿಚ್ ಕಾಸ್ಟ್ ಇಟ್ ಇಸ್ ಅರೌಂಡ್ 1.5 lakhs. ಇದು ಅಮ್ಮಂಗೆ ತುಂಬ ತುಂಬ ಇಷ್ಟ ಆಗಿದ್ದಂಥ ತಂಜಾವೂರ್ ಪೇಂಟಿಂಗ್ ವೆಂಕಟೇಶ್ವರದು. ರಾಗ ಆರ್ಟ್ಸ್. ಎಸ್, ಇದು ನಾವು ತಂದಿದ್ದು ಬಂದು ರಾಗ ಆರ್ಟ್ಸ್ ಇಂದ. ದಟ್ ಇಸ್ HSR. ಸೊ ಅವರೇ ಕುತ್ಕೊಂಡು ಪೋಣಿಸಿ ಹೊಲ್ದಿರೋಂಥ ಹಾರಗಳದೆಲ್ಲ. ನಾವು ಈ ಸ್ಪೇಸ್ನ ನೀವು ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಈ ಸ್ಪೇಸ್ ಬಂದು ನಾನು ನಿಮಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೇಳಿದ್ದೆ ಏನು ಬಟ್ ಅಷ್ಟು ತುಂಬ ಜನ ರಿಪ್ಲೈ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಟ್ ಅದರಲ್ಲಿ ನನಗೆ ಒಂದಿಷ್ಟ ಆಗಿದ್ದಂದ್ರೆ ಏನಂದರೆ, ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಸೇಯಿಂಗ್ ದಟ್ ವೈ ಡೋಂಟ್ ಯು ಪೋಸ್ಟ್ ಹ್ಯಾಂಡ್ ಪೇಂಟಿಂಗ್ ಅಂತ ಅಂದ್ಬಿಟ್ಟು. ನಾನು ನನ್ನ ಹಸ್ಬೆಂಡು ಮೈಸೂರು ರೈಟ್ ಮೈಸೂರಿಗೆ ಹೋದಾಗ ಅಲ್ಲೊಂದು ಎಕ್ಸಿಬಿಷನ್ ನಡೀತಾ ಇತ್ತು. ಅಲ್ಲಿ ಇದನ್ನ ನೋಡಿದ್ದು ನಾವು. ಇದನ್ನ ಪಟ್ಟಚಿತ್ರ ಅಂತ ಕರೀತಾರೆ. ಒಂದು ಕ್ಲಾತ್ ಮೇಲೆ ಮಾಡ್ತಾರೆ ಇದನ್ನ. ಇದು ಮಾಡಿರೋದು ಕಾಟನ್ ಕ್ಲಾತ್ ಮೇಲೆ, ಇದು ಒಳಗಡೆ ಕಾಟನ್ ಕ್ಲಾತ್ ಮೇಲೆ ಮಾಡಿರುವಂಥ ಪಟ್ಟಚಿತ್ರ. ಒಂದು ಫ್ರೇಮ್ ಹಾಕ್ಬಿಟ್ಟು ಮಾಡಿರ್ತಾರೆ. ಆ್ಯಂಡ್ ಅಲ್ಲಿಂದ ನಾವು ತಗೊಂಡು ಬಂದು ಇದಕ್ಕೆ ಫ್ರೇಮ್ ಹಾಕ್ಸಿದ್ದು. ದಿಸ್ ಫ್ರೇಮ್ ಇದೇ ಕಲರ್ ಬೇಕು ಬಿಕಾಸ್ ಇಟ್ಸ್ ಅ ವೈಟ್ ವಾಲ್ ಅಂತ ಅಂದ್ಬಿಟ್ಟು ಈ ಫ್ರೇಮ್ನ ನಾವು ಹಾಕ್ಸಿದ್ದು. ಯು ಕ್ಯಾನ್ ಸಿ ಕೃಷ್ಣದ ಸ್ಟೋರಿ ಇದೆ. ಲಾರ್ಡ್ ಆಫ್ ಲೈಕ್ ಕೃಷ್ಣ ಸ್ಟೋರಿ, ಒಂದು ಜನ್ಮ ಕೊಟ್ಟಿರೋದು, ರಾಕ್ಷಸರನ್ನ ಸಾಯಿಸಿರೋದು ಎಲ್ಲ ಕೃಷ್ಣನ್ ಸ್ಟೋರಿ ಇದೆ. ಸೊ ದಟ್ಸ್ ಅಬೌಟ್ ದ ಪಟ್ಟಚಿತ್ರ. ಆ್ಯಂಡ್ ದೇರ್ ಇಸ್ ಅ ಸ್ಟೋರಿ ಬಿಹೈಂಡ್ ದಿಸ್ ಬ್ಯೂಟಿಫುಲ್ ಟೇಬಲ್. ಏನಂದರೆ ಇದು ಕೂಡ ಬ್ರಾಸ್ ಆ್ಯಕ್ಚುಲಾಗಿ. ಇದು ಬ್ರಾಸ್, ಹೊರಗಡೆ ಬ್ರಾಸ್ ಇಟ್ಟಿದೆ, ಅದು ಬ್ರಾಸ್. ಆಮೇಲೆ ಇಲ್ಲಿ ದಿಸ್ ಕ್ಯೂಟ್ ಒನ್, ಇದು ಕಾಪರ್. ಆ್ಯಂಡ್ ಅದ್ರ ಮೇಲೆ ಟ್ರೇ ಇಟ್ಟಿದ್ದೀವಿ, ಕುಕೀಸ್ ಇಟ್ಟಿದ್ದೀವಿ, ಗ್ಲಾಸಸ್ ಏನಾದ್ರು ಯಾರು ಬಂದರೆ ನೀರು, ಆಮೇಲೆ ಲಾಟ್ಸ್ ಆಫ್ ಪೀನಟ್ಸ್ ಅಲ್ಲಿ ಫಿಲ್ ಮಾಡ್ತೀವಿ. ಸೊ ಬೇಸಿಕಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ರದರ್ ಇನ್ ಲಾ, ಇವನ್ ನಮ್ಮ ಮಾವನು ಪೀನಟ್ಸ್ ಜಾಸ್ತಿ ತಿಂತಾರೆ. ಸೊ ಎಲ್ಲರಿಗೂ ಇಲ್ಲೇ ವೆರಿ ಆಕ್ಸೆಸಿಬಲ್ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀವಿ ನಾವು. ದಿಸ್ ಈಸ್ ಅ ವೆರಿ ಆ್ಯಂಟಿಕ್ ಟೇಬಲ್. ಆಲ್ಮೋಸ್ಟ್ ಒಂದು 50 years ಅಮ್ಮ. 50 years ಆಗಿದೆ ಆ ಟೇಬಲಿಗೆ. ಸೊ ರಕ್ಷಕ್ ತಮ್ಮ ಎಲ್ಲರೂ ಯೂಸ್ ಮಾಡಿ ಇನ್ನೇನು ಬಿಸಾಕೋ ಸ್ಟೇಜಿಗೆ ಬಂದಿತ್ತು ಅದು ಟೇಬಲು. ಆ ಟೈಮಲ್ಲಿ
ಓಕೆ ವಿ ಕೆನ್ ಅಟ್ಲೀಸ್ಟ್ ಯೂಟಿಲೈಸ್ ಇಟ್ ಪೂರಕ್ಕಂತ ಆಗಲ್ಲ, ಏನೂ ಯೂಸ್ ಮಾಡೋಕ್ಕಲ್ಲ, ಅಟ್ಲೀಸ್ಟ್ ಈ ಥರದ್ದು ಯೂಸ್ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಒಂದು ಸೈಡ್ ಕಾಫಿ ಟೇಬಲ್ ಥರ ಯೂಸ್ ಮಾಡ್ತಿದ್ದೀವಿ ನಾವು ಇದನ್ನು. ಆ್ಯಂಡ್ ದಿಸ್ ಆಲ್ಸೋ ಹ್ಯಾಸ್ ಅ ಸ್ಟೋರಿ. ನನಗೆ ಫಿಡಲ್ ಲೀಫ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ದ ಪ್ರಾಬ್ಲಮ್ ಆಫ್ ದಿಸ್ ಫಿಡಲ್ ಲೀಫ್ ಇಸ್ ದ್ಯಾಟ್ ಅವ್ರು ಹೇಳ್ತಾರೆ ತಗೊಬೇಕಾದ್ರೆ ಅದಕ್ಕೇನು ಸನ್ಲೈಟೇ ಬೇಡ, ಇಂಡೋರ್ ಪ್ಲಾಂಟ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮಾವ ಡೈಲಿ ಪಾಪ ಒಳಗಡೆಯಿಂದ ಆಚೆಯಿಂದ ಒಳಗಡೆ ಸನ್ಲೈಟ್ ತೋರಿಸ್ತಾರೆ, ಕರ್ಕೊಂಬಂದು ಒಳಗಡೆ ಇರ್ತಾರೆ. ಈ ಥರ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್. ಇದು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಹೇಳ್ಬೇಕಂದ್ರೆ. ಬಟ್ ಯಾ ಇಟ್ಸ್ ರಾಂಗ್ ಚಾಯ್ಸ್, ಬಟ್ ಚೆನ್ನಾಗಿದೆ, ಮನೆಗೆ ಸೂಪರಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ದಿಸ್ ಲೈಟ್, ಈ ಲೈಟ್ ಕೂಡ ನಾವು ಈ ಟೇಬಲ್ ಎಲ್ಲ ತಂದಿದ್ವಲ್ಲ ಅಲ್ಲಿಂದಲೇ ತಂದಿದ್ದೀವಿ. ಸೊ ಈ ಡೈನಿಂಗ್ ಸೆಟ್ಟು ಮತ್ತೆ ನಾವು ಬೆಡ್ ಸೈಡ್ ಟೇಬಲ್ ಎಲ್ಲ ತಂದಿದ್ದು ಸೇಮ್ ಜಾಗದಲ್ಲಿ ಈ ಲೈಟ್ ಕೂಡ ತಂದಿದ್ದು. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ದಸ್ ಲಾಡ್ ಆಫ್ ಲೈಟ್. ಮತ್ತೆ ಯಾಕೆ ಲೈಟ್ ಅಂದರೆ ಈ ಕಾರ್ನರ್ ತುಂಬಾ ಚೆನ್ನಾಗಿ ಕಾಣಿಸುವಂತ ಲೈಟ್ ಇದೆ. ಆ್ಯಂಡ್ ಇಲ್ಲೂ ಕೂಡ ಲಾಟ್ಸ್ ಆಫ್ ಬ್ರಾಸ್ ಐಟಮ್ಸ್ ನೋಡ್ಬೋದು. ವಿ ಬೇಸಿಕಲಿ ಯೂಸ್ ಇಟ್ ಟು ಈ ಥರ ಏನಾದರೂ ಫ್ಲವರ್ಸ್ ಹಾಕಿ ಡೆಕೋರೇಟ್ ಮಾಡೋಕ್ಕೆ ಯೂಟಿಲೈಸ್ ಮಾಡ್ಕೊತೀವಿ. ಸೊ ದ ಎಂಟೈರ್ ಹೌಸ್ ನಾವು ಬ್ರಾಸ್ ಅಲ್ಲೇನೆ ಡೆಕೋರೇಟ್ ಮಾಡಿರೋದು. ಆ್ಯಂಡ್ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಮೈ ಅತ್ತೆ, ಬಿಕಾಸ್ ಅವ್ರದ್ದು ಇವೆಲ್ಲ ಅಲ್ಲಮ್ಮ ನಿಮ್ದೆ ಅದೇ ಕಲೆಕ್ಷನ್. ಸೊ ಎಲ್ಲರೂ ಹೇಳೋರು ಎಷ್ಟು ಬ್ರಾಸ್ ಐಟಮ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೊಂತೀರಾ, ಏನ್ ಮಾಡ್ತಿರೋದಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಅವ್ರ ಸೊಸೆಯಾಗಿ ನಾನು ಯೂಟಿಲೈಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಖುಷಿ ಇದೆ ಅಮ್ಮ. ತುಂಬಾ ಖುಷಿ. ಎಲ್ಲ ವೇಸ್ಟ್ ಆಗ್ಬಿಡ್ತಾ ಇತ್ತು, ಎಲ್ಲ ಯೂಸ್ ಆಗ್ತಾ ಇದೆ ಅನ್ನೋದು ಒಂದು ಖುಷಿ. ಎಸ್. ಸೊ ಈ ತರ ಮನೇಲಿ ಎಷ್ಟಾಗುತ್ತೋ ಅಷ್ಟು ಇಂಡಿಯನ್ ವೈಬ್ಸ್ ಬರಲಿ ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಬ್ರಾಸ್ನ ಇಟ್ಟಿದ್ದೀನಿ. ಅಗೇನ್ ದಿಸ್ ಇಸ್ ಬ್ರೇಕ್ಫಾಸ್ಟ್ ಟೇಬಲ್ ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸ್ಪೇಸ್ನ ಈ ಥರ ಡೆಕೋರೇಟಿವ್ ಆಗಿ ನಾವು ಇಟ್ಟಿದ್ದೀವಿ. ಹಲ್ಶೋ ಇದು ಕಾಮಧೇನು. ಸೊ ದಿಸ್ ಇಸ್ ಆಲ್ಸೋ ಮೇಡ್ ಔಟ್ ಆಫ್ ಬ್ರಾಸ್. ದೀಪ ಅಗೇನ್ ಬ್ರಾಸ್. ಈ ಚಿಕ್ಕ ಪುಟಾಣಿ ಸ್ಟೂಲ್ ಇದೆಲ್ಲ ಇದು ಬ್ರಾಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿರೋದು ಎಲ್ಲಾನು ಬ್ರಾಸೆ. ವೆರಿ ಕ್ಯೂಟ್ ಸ್ಟಫ್. ಈ ಸ್ಪೇಸಿಗೆ ಈ ಲೈಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಡೆಕೋರೇಟ್ ಮಾಡಿಟ್ಟಿರೋಂಥ ಸ್ಪೇಸ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮತ್ತು ಕಲ್ಯಾಣೋತ್ಸವ ದಿವಸ ಡಿಫ್ರೆಂಟ್ ವೇಯಲ್ಲಿ ನಾವು ಡೆಕೋರೇಟ್ ಮಾಡಿದ್ವಿ. ಯು ಕ್ಯಾನ್ ಟೇಕ್ ಇನ್ ದ ಇನ್ಸ್ಪಿರೇಷನ್. ಆ್ಯಂಡ್ ತುಂಬ ಜನ ಕೇಳಿದರೆ ಇಷ್ಟೊಂದು ಬ್ರಾಸ್ ಐಟಮ್ಸ್ನೆಲ್ಲ ಇಟ್ಟಿದ್ದೀರಲ್ಲ, ಹೌ ಡು ಯು ಮೇಂಟೈನ್ ಇಟ್ ಅಂತ ಅಂದ್ಬಿಟ್ಟು. ದರ್ ಇಸ್ ಒನ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದನ್ನು ಕ್ಲೀನ್ ಮಾಡೋಕ್ಕೆ. ಬೇರೆಯವರೆಲ್ಲ ಏನು ಮಾಡ್ತಾರೆ, ಸಿಲ್ವರ್ ಫಾಯಿಲ್ ಅಂತೆ ಮತ್ತು ಲೆಮನ್ ಅಂತೆ ಅದೆಲ್ಲ ಹಾಕಿ ಕ್ಲೀನ್ ಮಾಡೋದಲ್ಲೇ ಮಾಡ್ತಾರೆ. ಬಟ್ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ವಿಚ್ ಅಮ್ಮ ಯೂಸಸ್. ಆ ಪ್ರಾಡಕ್ಟ್ ಹಾಕಿ ಕ್ಲೀನ್ ಮಾಡಿದ್ರೆ ಎಷ್ಟು ನೀಟಾಗಿ ಇವಾಗ ತಂದಿರೋ ಥರ ಇರುತ್ತೆ ಬ್ರಾಸು. ಅಷ್ಟು ನೀಟಾಗಿ ಬರುತ್ತೆ. ಆ್ಯಂಡ್ ವೆರಿ ಸಿಂಪಲ್ ಆಲ್ಸೋ ಟು ಯೂಸ್. ಯಾವ ಪ್ರಾಡಕ್ಟ್ ಮಾಡೋದು ಇದೆ ಅಲ್ಲಿ ಕೊಡ್ತೀರಾ? ಹಾಂ ತೋರಿಸ್ತೀನಿ. ಬಟ್ ಕ್ವಿಕ್ ಆಗಿ ಹಂಗೆ ಕಿಚನ್ಗೆ ಹೋಗೋಣ ಬನ್ನಿ. ಇದು ನಮ್ಮ ಕಿಚನ್ ಸ್ಪೇಸ್. ಎಸ್. ಆ್ಯಂಡ್ ದ ಎಂಟೈರ್ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್. ಇಟಾಲಿಯನ್ ಮಾರ್ಬಲ್ಗೆ ನಾವು ಏನು ಜಾಸ್ತಿ ಮ್ಯಾಟ್ಸ್ ಆಗಲಿ ಅದಾಗಲಿ ಇದಾಗಲಿ ಏನು ಕವರ್ ಮಾಡಿಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ದ ಫ್ಲೋರ್ ಇಸ್ ಇಟ್ಸ್ ಎ ವೆರಿ ಬ್ಯೂಟಿಫುಲ್. ಸೊ ಈ ಮ್ಯಾಟು ಕೂಡ ನಾವು ಶ್ರೀರಾಮ್ಪುರದಿಂದಾನೇ ತಂದಿದ್ದು ಈ ಮ್ಯಾಟ್ಸು. ಆ್ಯಂಡ್ ಸ್ಮಾಲ್ ಕೋಸ್ಟರ್ಸ್ ತಂದಿದ್ದೀವಿ ಎಲ್ಲ ನಾವು ಶ್ರೀರಾಮ್ಪುರದಿಂದ. ಒನ್ ಪರ್ಟಿಕ್ಯುಲರ್ ಏನೋ ಜಂಬೋ ಅಂತ ಏನೋ ಇದೆ ಅವ್ರ ಹೆಸರು. ಸೊ ಅಲ್ಲಿಂದ ನಾವು ತಂದಿದ್ದಂಥ ಈ ಫ್ಲೋರಿಂಗ್ ಮ್ಯಾಟ್ಸ್ B&Blue ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ ನೇಮ್ ಫ್ರಮ್ ಮೋದಿ ಕೇರ್. ಇದು ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಈಗಲೂ ಕೂಡ ಹೊಸದಾಗಿರೋ ಥರ ಕಾಣಿಸುತ್ತೆ. ದಟ್ಸ್ ಹೌ ವಿ ಹ್ಯಾವ್ ಮೇಂಟೈನ್. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನೀವು ಕೂಡ ತಗೊಳ್ಬೋದು. ಆ್ಯಂಡ್ ಇಫ್ ಯು ವಾಂಟ್ ಬೈ ದಿಸ್ ಯು ಕ್ಯಾನ್ ಲೆಟ್ ಮೀ ನೋ. ನಿಮ್ಗೆ ಏನಾದ್ರು ಆರ್ಡರ್ ಮಾಡೋದಿದ್ರೆ ನನಗೆ ಹೇಳಿ, ಐ ಕ್ಯಾನ್ ಪ್ಲೇಸ್ ಇನ್ ಆರ್ಡರ್ ಫಾರ್ ಯು. ಸೊ ನಿಮಗೂ ಬ್ರಾಸ್ ಬೇಕು ಅಂತ ಇದ್ರೆ ಥ್ಯಾಂಕ್ಸ್ ಮಾ. ಈಗ ನಿಮಗೂ ಬ್ರಾಸ್ ಬೇಕು ಅಂತ ಇದ್ರೆ ಬ್ರಾಸ್ನ ಮೇಂಟೈನ್ ಮಾಡೋದಾದ್ರೆ ದಿಸ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನ್ ಯೂಸ್. ನಮ್ಮ ಕಿಚನ್ ಸ್ಪೇಸಲ್ಲಿ ನಾವು ದಿಸ್ ಈಸ್ ಆರ್ ಡ್ರಿಂಕಿಂಗ್ ವಾಟರ್. ನಮ್ಮ ವಾಶ್ ಬೇಸಿನ್ ಇದ ಹತ್ರನೇ ಡ್ರಿಂಕಿಂಗ್ ವಾಟರ್ ನಾವು ಅಟ್ಯಾಚ್ ಮಾಡಿದ್ದೀವಿ. ಅರ್ಲಿಯರ್ ಏನು ಮಾಡ್ತಾ ಇದ್ರು ಅಂದರೆ ಈ ಕೆನ್ಸೋ ಮತ್ತು ಆಕ್ವಾಗಾರ್ಡ್ ಈ ಥರದ್ದೆಲ್ಲ ಫಿಟ್ ಮಾಡೋರು, ಈ ವಾಲಿಗೆನೆ ಫಿಟ್ ಮಾಡೋರು.
ಬಟ್ ಏನಾಗ್ತದೆ ಅಂದ್ರೆ ಇಟ್ ಯೂಸ್ ಟು ಲುಕ್ ವೆರಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದೆಲ್ಲ. ಸೊ ವಿ ಹ್ಯಾಡ್ ದಟ್ ಇನ್ ಮೈಂಡ್. ಸೊ ಅದಕ್ಕೋಸ್ಕರ ನಮ್ಮ ಆರ್ಕಿಟೆಕ್ಟ್ ಕೂಡ ಸಜೆಸ್ಟ್ ಮಾಡಿದ್ರು ಈ ಥರದ್ದು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬರುತ್ತೆ, ಸೊ ಈ ಥರ ಸೆಟಪ್ ಮಾಡ್ಕೊಳ್ಳಿ ಅಂತ. ನಮ್ಮದು ಟ್ಯಾಂಕ್ ಕೆಳಗಡೆ ಇದೆ, ಇದ್ರದ್ದು ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ ಕೆಳಗಡೆ ಇದೆ. ಸೊ ವಿ ಯೂಸ್ ದಿಸ್, ಹೀಗೆ ಬರುತ್ತೆ ಡ್ರಿಂಕಿಂಗ್ ವಾಟರ್. ಆ್ಯಂಡ್ ನಾವಿದು ಕೌಂಟರ್ ಟಾಪ್ ಯೂಸ್ ಮಾಡಿರೋದು ಬಂದು ಕ್ವಾಡ್ಸ್ ಅಂತಾರೆ. ಕಾರ್ಡ್ಸ್, ಇದು ಕಾರ್ಡ್ಸ್ ಅಂತ ಅಂದ್ಬಿಟ್ಟು ಇಟ್ ಲುಕ್ಸ್ ವೆರಿ ರಿಚ್, ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿನ್ಸ್ ಇಟ್ಸ್ ವೈಟ್, ಲಿಲ್ ಡಿಫಿಕಲ್ಟ್ ಟು ಮೇಂಟೈನ್, ಬಟ್ ಯಾ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಮನೇಲಿ 2 ಕಿಚನ್ ಇದೆ. ದಿಸ್ ಇಸ್ ಒನ್, ದ ಅದರ್ ಒನ್ ಇಸ್ ಕಾಲ್ಡ್ ಯುಟಿಲಿಟಿ. ಆ ಕಡೆ ಒಂದಿದೆ ವೇರ್ ಮೇಜರ್ ನಾವು ಅಡುಗೆ ಮಾಡೋದೆಲ್ಲ ಬಂದು ಯುಟಿಲಿಟಿಲೇ. ಇದು ಸುಮ್ಮನೆ ಏನಾದ್ರು ಕಾಫಿ, ಟೀ ಆ ಥರದ್ದೇನಾದ್ರು ಒಂದು ಎಕ್ಸ್ಟ್ರಾ ಯಾರು ತುಂಬ ಜನ ಬಂದಾಗ ಅಲ್ಲಿ ಆಗ್ತಿಲ್ಲ ಅಂದಾಗ ಇಲ್ಲಿ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಯಾ, ಆ್ಯಂಡ್ ಯು ಕ್ಯಾನ್ ಸಿ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮೈ ಕುಕಿಂಗ್ ವಿಡಿಯೋಸ್ ಇದಾವೆ. ಇಲ್ಲೇ ನಾನು ಕುಕಿಂಗ್ ವಿಡಿಯೋಸ್ ಎಲ್ಲ ಜಾಸ್ತಿ ಮಾಡೋದು. ಓಕೆ, ಇಲ್ಲಿ ಕೂಡ ನೀವು ನೋಡ್ಬೋದು ದೇರ್ಸ್ ಲಾಟ್ ಆಫ್ ಬ್ರಾಸ್ ಐಟಮ್ಸ್. ಇದು ಕಾಪರ್ ಆ್ಯಕ್ಚುಲ್ ಆಗಿ, ಇದು ಕಾಪರ್ ಮತ್ತು ಇದು ಬ್ರಾಸ್. ಈ ಥರದ್ದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬ್ರಾಸ್ ಐಟಮ್ಸ್. ನನಗಂತೂ ತುಂಬ ಇಷ್ಟ ಇದೆಲ್ಲ ಹೇಳ್ಬೇಕಂದ್ರೆ. ಸೊ ಇದು ಬಂದು ನಮಗೆ ನವರತ್ನ ಅವ್ರು ಕೊಟ್ಟಿದ್ದು. ನಾನು ನವರತ್ನ ನಾವು ಸ್ಟೋರ್ ಲಾಂಚ್ ಮಾಡೋ ಟೈಮಲ್ಲಿ ಅದು ಹ್ಯಾಸ್ ಎ ಇನ್ವೈಟ್ ಗಿಫ್ಟ್ ಆಗಿ ಕೊಟ್ಟಿದ್ದಂಥ ಸೆಟ್ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಯೂಶಲಿ ಏನು ಮಾಡ್ತಾರೆ ಅಂದರೆ ಕೌಂಟರ್ ಟಾಪಲ್ಲಿನೇ ಸೆಟಪ್ ಮಾಡಿಬಿಡ್ತಾರೆ ಗ್ಯಾಸ್ನ. ಲೈಕ್ ಯು ವುಡ್ ಹ್ಯಾವ್ ಸೀನ್, ತಿರುಗಿಸಿದ್ರೆ ಸಾಕು ಬರುತ್ತೆ ಅಲ್ವಾ ಆ ಥರ. ಬಟ್ ನಮ್ಮ ಆರ್ಕಿಟೆಕ್ಟ್ ಸಜೆಸ್ಟ್ ಮಾಡಿದ್ದು ಈ ಥರ ಸ್ಟವ್ ಹೋಗಿ ಅಂತ ಅಂದ್ಬಿಟ್ಟು. ಯಾಕಂದರೆ ಏನಾದರೂ ಒಂದು ಸ್ವಲ್ಪ ಅದು ಇದು ರಿಪೇರ್ ಬಂದರೆ ಆ ಕೌಂಟರ್ ಟಾಪ್ ಮೇಲೆ ಫಿಕ್ಸ್ ಆಗಿರೋದು ತುಂಬ ಕಷ್ಟ ಇರುತ್ತೆ ರಿಪೇರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ನೀವು ಕೂಡ ಏನಾದರೂ ಹೊಸ ಮನೆಯನ್ನು ಬಿಲ್ಡ್ ಮಾಡ್ತಾರೆ, ದಿಸ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನ್ ಕೀಪ್ ಇನ್ ಮೈಂಡ್. ಈ ಥರ ಸ್ಟವ್ನ ಯೂಸ್ ಮಾಡಿ, ಯಾಕಂದ್ರೆ ಏನೇ ರಿಪೇರ್ ಏನೋ ಬಂದರೆ ಇಟ್ಸ್ ವೆರಿ ಈಸಿ, ಇದರಲ್ಲಿ ತುಂಬ ಈಸಿ ಇರುತ್ತೆ ಮಾಡೋಕ್ಕೆ. ಸೊ ಯಾ, ಥ್ಯಾಂಕ್ಸ್ ಟು ಹರ್, ಶಿ ಸಜೆಸ್ಟೆಡ್ ದಿಸ್. ಸೊ ಈ ಸ್ಪೇಸ್ ಅದು. ಆ್ಯಂಡ್ ಇಲ್ಲಿ ನಾವು ಅಮ್ಮದ ಅಗೇನ್ ಕಲೆಕ್ಷನ್ ಪಿಂಗಾಣಿ ಇಟ್ಟಿದ್ದಾರೆ. ಆ್ಯಂಡ್ ಒಂದು ಚಿಕ್ಕ ಸ್ನೇಕ್ ಪ್ಲ್ಯಾಂಟು, ಎಣ್ಣೆ, ಆಮೇಲೆ ಇದು ನಮ್ಮ ಕಡೆ ಕುಟ್ಟೋ ಕಲ್ಲು ಅಂತೀವಿ, ಐ ಡೋಂಟ್ ನೋ ನೀವು ಏನಂತೀರಾ ಅಂತ ಅಂದ್ಬಿಟ್ಟು. ಸೊ ಯಾ, ಅದು ಮತ್ತೆ ವಾಸ್ ಹೋಮ್ ಸೆಂಟರಲ್ಲಿ ತಂದಿದ್ದಂಥ ಸ್ಪ್ಯಾಚುಲಾ ಹೋಲ್ಡರ್, ಕರೆಕ್ಟ್. ಸೊ ಈ ಥರ ಸ್ಪೂನ್ಸ್ನ ನೀವು ಈ ಥರ ರೆಸ್ಟ್ ಮಾಡ್ಬೋದು, ಏನಿಲ್ಲ. ಇನ್ಸ್ಟೆಡ್ ಆಫ್ ಕ್ಲೀನಿಂಗ್ ದಿಸ್ ಥಿಂಗ್, ಇದೊಂದು ಮಾತ್ರ ನೀವು ಕ್ಲೀನ್ ಮಾಡ್ಕೊಬೋದು. ಹಾಂ, ಈ ಕೋಸ್ಟರು ಕೂಡ ನಾವು ಶ್ರೀರಾಮ್ಪುರ ಅಲ್ಲಿಂದಾನೆ ತಂದಿದ್ದು. ನಮ್ಮ ಎಕ್ಸಾಸ್ಟ್ ಫ್ಯಾನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೆನ್ಸರಲ್ಲಿ ವರ್ಕ್ ಆಗುತ್ತೆ. ಹಾಂ, ಇದು ಯಾವಾಗಲೂ ನನ್ನ ಮಾತು ಕೇಳೋದೇ ಇಲ್ಲ. ಇಟ್ಸ್ ವೆರಿ, ಅದಕ್ಕೆ ನನಗೆ ನಾಳೆ ಮಾಡೋದು ಹೇಗಾಗುತ್ತೆ. ಸ್ವಲ್ಪ ಮೇಲೆ ಹೋಗಿ ಮಾಡಬೇಕು, ಸೆನ್ಸರ್ ಹತ್ರ ಮಾಡಬೇಕು. ಇದು ಆಫ್. ಆ್ಯಂಡ್ ಈ ಸ್ಪೇಸಲ್ಲಿ ನಾವು ಕರ್ಟನ್ಸ್ ಯೂಸ್ ಮಾಡಿಲ್ಲ. ವಿ ಹ್ಯಾವ್ ಯೂಸ್ಡ್ ಸಚ್ ರೋಲರ್ ಕರ್ಟನ್ಸ್ ಸಮಥಿಂಗ್ ಏನೋ ಅಂತಾರೆ, ಇಲ್ಲ ನಾಟ್ ಶೋರ್. ಸೊ ಈ ಥರ ಕರ್ಟನ್ಸ್ನ ಯೂಸ್ ಮಾಡಿದ್ದೀವಿ, ಲೈಟ್ ಡಾರ್ಕ್ ಈ ಥರ. ಇದೇನು ಫಿನಿಶಿಂಗ್ ಹಾಕಿ ಏನಂತಾರೆ, ಅಕ್ರಾಲಿಕ್, ಕರೆಕ್ಟ್. ಇದನ್ನ ನಾವು ಎಂಟೈರ್ ಕಿಚನ್ ಅಕ್ರಾಲಿಕ್ ಫಿನಿಶಿಂಗ್ ಅಲ್ಲೇ ಮಾಡಿಸಿರೋದು. ದ ಥೀಮ್ ವಾಸ್ ಮಿಂಟ್ ಗ್ರೀನ್ ಅಲ್ಲ. ಇಲ್ಲಿ ನಾವು ಮಿಂಟ್ ಗ್ರೀನ್ ಯೂಸ್ ಮಾಡಿದ್ವಿ, ಅಲ್ಲಿ ಟಚ್ ಆಫ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಈ ಹೋಲ್ಡರ್ಸ್ ಎಲ್ಲ ನಾವು ಚಿಕ್ಕಪೇಟೆಯಿಂದ ತಂದು ಫಿಕ್ಸ್ ಮಾಡಿಸಿರೋಂಥ ಇದು. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಯುಟೆನ್ಸಿಲ್ಸ್, ಎಕ್ಸ್ಟ್ರಾ ಗ್ರಾಸರೀಸ್ ಕೂಡ, ಫಾರ್ ಎಕ್ಸಾಂಪಲ್ ರೈಸ್, ಚಪಾತಿ ಹಿಟ್ಟು, ರಾಗಿ ಹಿಟ್ಟು ಆ ಥರದನ್ನೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಯು ಕ್ಯಾನ್ ಸಿ ಒಂದು ಲೈಟ್ ಬಂದಿದೆ, ಮತ್ತು ಇಲ್ಲೂ ಕೂಡ ಲೈಟ್ಸ್ ಹಾಕ್ಸಿದ್ದೀವಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನಮ್ಮ ಏರ್ ಫ್ರೈಯರ್ ಇದೆ, ಕೆಟಲ್, ಜ್ಯೂಸರ್. ಸೊ ಇದು ಇಷ್ಟು ಸ್ಪೇಸ್. ಇಲ್ಲಿ ನಮ್ಮ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ ಮೇಲ್ಗಡೆ. ಇಲ್ಲಿ ಸ್ವಲ್ಪ ಸೆರಾಮಿಕ್ ಐಟಮ್ಸ್ ಮತ್ತು ಗ್ಲಾಸ್ ಬೌಲ್ಸ್, ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಕಾಫಿ ಮಗ್ಸ್ ಈ ಥರದ್ದೆಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ಗ್ಲಾಸ್ ಐಟಮ್ಸ್. ಈ ಗ್ಲಾಸ್ ಐಟಮ್ಸ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಿದ್ರೆ ಡೆಕೋರೇಟಿವ್ ಪರ್ಪಸ್ಸಿಗೆ, ಒಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಯೂಸ್ ಮಾಡ್ತೀನಿ ಗ್ಲಾಸ್ ಐಟಮ್ಸ್ನ. ಆ್ಯಂಡ್ ಈ ಕೌಂಟರಲ್ಲಿ ಈ ಥರ ಜೋಡಿಸು. ಈ ಕೌಂಟರಲ್ಲಿ ನಾವು ಟಿಫಿನ್ ಬಾಕ್ಸಸ್ ಮತ್ತು ಜ್ಯೂಸ್ ಮೇಕರ್ ಮತ್ತು ಕಾಫಿ ಮೇಕರ್ ಈ ಥರದಲ್ಲಿ ಇಲ್ಲಿ ಇಟ್ಟಿದ್ದೀವಿ. ಆಲ್ ಎಲೆಕ್ಟ್ರಿಕ್ ಥಿಂಗ್ಸ್.
ಮತ್ತು ಇಲ್ಲಿ ನನ್ನ ಫೇವ್ರೆಟ್ ಡ್ರಾವರ್ ಅಂತ ಹೇಳ್ಬೋದು ಇದು. ಯಾಕಂದರೆ ನಾವು ಬಾಲಿಗೆ ಹೋದಾಗ ಹೇಳಿದ್ನಲ್ಲ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಟ್ರೇಸ್ ಎಲ್ಲ ತಂದ್ವಿ ಅಂತ ಅಂದ್ಬಿಟ್ಟು, ಹಾಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಬೌಲ್ಸ್ ಕೂಡ ತಂದಿದ್ದೀವಿ. ಹೀಗೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೋಡಿರ್ತೀರ ನೀವು, ನಾನು ಸ್ಮೂತಿ ಬೌಲ್ ಆಗಲಿ ಇಲ್ಲಾಂದರೆ ಸ್ಯಾಲಡ್ ಥರ ಎಲ್ಲ ಮಾಡಬೇಕಾದ್ರೆ ಈ ಬೌಲ್ಸ್ಗಳನ್ನೇ ತುಂಬ ಯೂಸ್ ಮಾಡೋದು. ಲುಕ್ಸ್ ವೆರಿ ಗುಡ್, ಈಸಿ ಟು ಮೇಂಟೈನ್ ಆಲ್ಸೋ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲಿ ಇಟ್ಟರೆ. ಆ್ಯಂಡ್ ಇಲ್ಲಿ ನಮಗೆ ಕಾಫಿ ಮಗ್ಸ್ ಇದೆ, ಇದು ಕೂಡ ಸೇಮ್ ಇದೆ ಥರ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇದನ್ನ ಪುಷ್ ಮಾಡಿದ್ರೆ ಹೋಗಿ ದಪ್ಪ ಅಂತ ಕೂರೋದಿಲ್ಲ, ಇದು ನೀಟಾಗಿ ಹೋಗಿ ಸ್ಮೂತಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನಮ್ದು ಎಕ್ಸ್ಟ್ರಾ ಬಿಗ್ ಪ್ಲೇಟ್ಸ್ ಏನಾದಿದೆ ಅದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ದಿಸ್ ಬ್ಯಾಸ್ಕೆಟ್ ಈಸ್ ಕಾಲ್ಡ್ ವಿಕ್ಕರ್ ಬ್ಯಾಸ್ಕೆಟ್. ಓಕೆ, ಸೊ ದಿಸ್ ಬ್ಯಾಸ್ಕೆಟ್ ಇಸ್ ಕಾಲ್ಡ್ ವಿಕ್ಕರ್ ಬ್ಯಾಸ್ಕೆಟ್. ಇದು ನಮ್ಮ ಆರ್ಕಿಟೆಕ್ಟ್ ಸಜೆಸ್ಟ್ ಮಾಡಿದಂಥ ಬ್ಯಾಸ್ಕೆಟ್. ಯಾಕಂದರೆ ನಮಗೆ ಕೌಂಟರ್ ಟಾಪ್ ಮೇಲೆ ಈ ಟಿನ್ಸ್ ಎಲ್ಲ ಇರ್ತಲ್ಲ, ಪೊಟ್ಯಾಟೋಸ್, ಆನಿಯನ್ಸ್ ಅಂತ ಟಿನ್ಸ್, ದೊಡ್ಡ ದೊಡ್ಡ ಟಿನ್ಸ್ ಬರುತ್ತಲ್ಲ, ಆ ಥರ ಇಡೋದು ಯಾವುದು ನಮ್ಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ಆಚೆ ಕಡೆ ಇಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಸೊ ಶೀ ಸಜೆಸ್ಟೆಡ್ ದಿಸ್ ಒನ್, ಈ ಥರ ವಿಕ್ಕರ್ ಬ್ಯಾಸ್ಕೆಟ್ನ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಶೀ ಸಜೆಸ್ಟೆಡ್ ದಿಸ್ ಒನ್. ಆ್ಯಂಡ್ ಐ ಆ್ಯಕ್ಚುಲಿ ಲವ್ ದಿಸ್ ಕಾನ್ಸೆಪ್ಟ್ ಹೇಳ್ಬೇಕಂತ ಅಂದರೆ. ಸೊ ಇಲ್ಲಿ ನಾವು ಈ ಥರ ಪಾಸ್ ಮಾಡಬೇಡ. ಸೊ ಇಲ್ಲಿ ನಾವು ಈ ಥರ ಆನಿಯನ್ಸ್ ಮತ್ತೆ ಗಾರ್ಲಿಕ್, ಪೊಟ್ಯಾಟೋಸ್ ಈ ಥರದ್ದೆಲ್ಲ ಇಲ್ಲಿದ್ದೀವಿ. ಇಲ್ಲಿ ಓವನ್ ಮತ್ತೆ ಎಕ್ಸ್ಟ್ರಾ ಬಟರ್ ಪೇಪರ್, ಟಿಶ್ಯೂಸ್ ಬೇಕಾದರೆ ಆ ಥರದ್ದೆಲ್ಲ ಇಲ್ಲಿಟ್ಟಿದ್ದೀವಿ. ಈ ಫ್ರಿಡ್ಜಲ್ಲಿ ಲೈಕ್ ಯು ಕ್ಯಾನ್ ಸಿ ದೇರ್ಸ್ ನಾಟ್ ಲಾಟ್ ಆಫ್ ಟೈನಿ ಪಿನಿ ಬಿಟ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಲೈಕ್ ಮೈಸೂರಿಗೆ ಹೋಗಿರೋದು, ಗೋವಾ ಮತ್ತು ಗಿಲಿ. ಇದು ಬಂದು ಬಾಲಿಯಲ್ಲಿ ಒಂದು, ನಾಟ್ ಎಕ್ಸಾಕ್ಟ್ಲಿ ಬಾಲಿ ಹತ್ರ ಒಂದು ಐಲ್ಯಾಂಡ್ ಇದೆ, ಇದು ಗಿಲಿ ಟ್ರಯಾಂಗಲ್ ಅಂತ ಅಂದ್ಬಿಟ್ಟು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಐಲ್ಯಾಂಡ್. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ನೀವೇನಾದ್ರು ಬಾಲಿಗೆ ಹೋದರೆ ಲೈಕ್ ಇಫ್ ಯು ಆರ್ ಗೋಯಿಂಗ್ ಆನ್ ಅ ಹನಿಮೂನ್, ಇಫ್ ಯು ಆರ್ ಅ ಕಪಲ್ ಆರ್ ಸಮಥಿಂಗ್, ಯು ಮಸ್ಟ್ ವಿಸಿಟ್ ದಿಸ್ ಗಿಲಿ ಟ್ರಯಾಂಗಲ್ ಅಂತ ಅನ್ನೋದು ವಿಸಿಟ್ ಮಾಡಿ. ಸೊ ಇಷ್ಟೊಂದೆಲ್ಲ ನಮ್ಮ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಬ್ಯಾಕ್ ಟು ದ ಹಾಲ್. ಇಲ್ಲಿ ಹಾಲಿಂದ ಹೋದರೆ ಯು ಕ್ಯಾನ್ ಸಿ ಒನ್ ರೂಮ್ ಇನ್ ದ ಹಾಲ್. ಈ ರೂಮ್ ಬಂದು ನಮ್ಮ ಅತ್ತೆ ಮಾವ ರೂಮ್. ಈ ಥರ ವಾರ್ಡ್ರೋಬ್ಸ್ನ ಮಾಡಿಸಿದ್ದೀವಿ. ಸೊ ಈ ಥರ ಇದೇ ಕಲರ್ಡ್ ಹ್ಯಾಂಡಲ್ಸ್ ಬೇಕು ಅಂತ ಅಂದ್ಬಿಟ್ಟು ಹ್ಯಾಂಡಲ್ಸ್ ಕೂಡ ಮಾಡಿಸಿದ್ದೀವಿ. ಇಲ್ಲಿ ಜೋಡಿಸಿಟ್ಕೊಂಡಿದ್ದಾರೆ. ಈ ಥರ ಡ್ರಾರ್ಸ್ ಕಾಣಿಸ್ತಾ ಇದೆಯಾ, ಲೈಟ್ಸ್. ಇದು ನನ್ನ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡ್ ತಮ್ಮ, ಮೈ ಬ್ರದರಿಂದ ಅವ್ರು ಯೂಸ್ ಮಾಡ್ತಿದ್ದಂಥ ಟಾಯ್ಸ್ ಇದೆಲ್ಲ ಪಾಪ ನಮ್ಮ ಅತ್ತೆ ಬಿಸಾಕಕ್ಕೆ ಇಷ್ಟ ಇಲ್ದಲೆ ಕ್ಯೂಟ್ ಆಗಿ ಈ ತರ ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ. ಇಟ್ ಲುಕ್ಸ್ ವೆರಿ ಕ್ಯೂಟ್. ಇದು ಬಂದು ಕುಷನ್. ದಿಸ್ ಈಸ್ ಮೇಡ್ ಔಟ್ ಆಫ್ ಕುಷನ್. ಇದು ಈ ಬೆಡ್ಡಿಗೆ ಈ ತರ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ಕುತ್ಕೊಂಡು ಸಾಕ್ಸ್ ಹಾಕೊಳ್ಳೋದಾಗ್ಲಿ, ಇಲ್ಲ ಸುಮ್ಮನೆ ಕುತ್ಕೊಂಡು ಚಿಲ್ ಮಾಡೋದಾದ್ರೆ ದಿಸ್ ಸ್ಪೇಸ್ ಅಂತ. ಈ ಮ್ಯಾಟ್ಸು, ಈ ರಗ್ಸು ಅಗೇನ್ ನಾವು ಶ್ರೀರಾಮ್ಪುರದಿಂದಲೇ ತಂದಿದ್ದು. ದಿಸ್ ಇಸ್ ಆಲ್ಸೋ ಕಾಲ್ಡ್ ಇಟಾಲಿಯನ್ ಮ್ಯಾಟ್ಸ್. ಈ ರಗ್ಗು ಕೂಡ ಶ್ರೀರಾಮ್ಪುರದಿಂದಲೇ ತಂದಿದ್ದು. ದಿಸ್ ಇಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ ಮಟೀರಿಯಲ್ ಮಾತ್ರ. ಸೊ ಹ್ಯಾಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾವು ಇಡೀ ಮನೆಗೆ ಒಂದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿಸಿರುವಂಥ ಕರ್ಟನ್ಸ್ ಇದು. ಸೊ ಇದು UPVC ವಿಂಡೋಸ್ ಅಂತ ಕರೀತಾರೆ ಇದನ್ನ. ಸೊ ಸರ್ಟನ್ ಟರ್ಮ್ಸ್ ನನಗೆ ಗೊತ್ತಿಲ್ಲ, ಸೊ ಐ ಆಮ್ ಗೋನಾ ಆಸ್ಕ್ ಮೈ ಹಸ್ಬೆಂಡ್. ಸೊ ದೀಸ್ ಆರ್ ಕಾಲ್ಡ್ ಸ್ಲೈಡಿಂಗ್ ವಿಂಡೋಸ್. ಈ ಥರ ವಿಂಡೋ. ಆ್ಯಂಡ್ ಇಡೀ ವಿಂಡೋಗೆ ದೇರ್ ಇಸ್ ಅ ಮೆಶ್ ಈ ಥರ. ಆ್ಯಂಡ್ ಈ ಸ್ಪೇಸಲ್ಲಿ ಇವ್ರ ರೂಮಿಗೆ ಇದ್ದಾರೆ ಅವರು ಈ ಥರ ಡ್ರಾಸ್ ಬೇಕು ಜಾಸ್ತಿ ಅಂತ ಅಂದ್ಬಿಟ್ಟು ಈ ಥರದ್ದು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಏನದು ಉಳಿದಿರೋ ಇಟಾಲಿಯನ್ ಮಾರ್ಬಲ್ ಮೇಲೆ ಟೇಬಲ್ ಟಾಪ್ ಮಾಡಿರೋದು. ಮಾರ್ಬಲ್ ಇದು. ಆ್ಯಂಡ್ ಅವ್ರಿಗೊಂದು ಟಿವಿ ಇಲ್ಲಿ ಈ ಥರ ಮಿರರ್ ಇಲ್ಲಿ ಅಂತ ಅಂದ್ಬಿಟ್ಟು ಈ ಥರ ಮಿರರ್. ಆ್ಯಂಡ್ ಮಿರರ್ ಆಲ್ಸೋ ಹ್ಯಾಸ್ ಅ ಲೈಟ್ಸ್ ಈ ಥರ. ಇನ್ನೊಂದು ಏನಂದರೆ ಇಲ್ಲಿ ದಿಸ್ ಇಸ್ ಕಾಲ್ಡ್ ವಾಕಿಂಗ್ ವಾರ್ಡ್ರೋಬ್ ಇದು. ಸೊ ಈ ಥರ ಪುಷ್ ಮಾಡ್ಕೋಬೋದು. ಈ ವಾಕಿಂಗ್ ವಾರ್ಡ್ರೋಬ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನಾವು ಯೂಟಿಲೈಸ್ ಮಾಡ್ಕೊಂತೀವಿ. ದೇರ್ ಇಸ್ ಆಲ್ಸೋ ಮಿರರ್ ಮತ್ತು ಎಕ್ಸ್ಟ್ರಾ ಕಬರ್ಡ್ಸ್ ಕೂಡ ಇದೆ ಸೈಡಲ್ಲೆಲ್ಲ. ಸೇಮ್ ಈ ಥರ ಪುಷ್ ಕಬರ್ಡ್ಸ್ ಎಲ್ಲ ಇದೆ. ಇದು ಎಂಟೈರ್ ಥಿಂಗ್ ನಾನು ನನ್ನ ರೂಮ್ ಟೂರ್ ಮಾಡಿದಾಗ ನಿಮಗೆ ಒಂದೊಂದು ಈಚ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಓಕೆ, ಬ್ಯಾಕ್ ಟು ದ ಲಿವಿಂಗ್ ರೂಮ್. ಇಲ್ಲಿ ಯು ಕ್ಯಾನ್ ಎಂಟರ್ ಇನ್ ಟು ಅವರ್ ಫಸ್ಟ್ ಫ್ಲೋರ್. ಈ ಸ್ಪೇಸಲ್ಲೂ ಕೂಡ ನೀವು ನೋಡ್ಬೋದು ದೇರ್ ಇಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಬ್ರಾಸ್ ಐಟಮ್ಸ್. ಇದು ನಾವು ವುಡನ್ ಇದ್ರಲ್ಲಿ ಮಾಡಿಸಿರೋದು, ಟೀಕಲ್ಲಿ ಹಾಕಿದ್ದು. ಇದು ಕೂಡ ಟೀಕೆ. ಇಲ್ಲೂ ಕೂಡ ನೀವು ನೋಡ್ಬೋದು ದೇರ್ ಇಸ್ ಅ ಸ್ಟ್ರಿಪ್ ಲೈಟ್ಸ್ ಅಟ್ಯಾಚ್ಡ್ ಕೆಳಗಡೆ. ಬ್ರಾಸ್
ಇದು ಬ್ರಾಸ್ ಎಲ್ಲ ಬ್ರಾಸು ಎಷ್ಟು ಏಸ್ಥೆಟಿಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡಿ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಒಂದು ಇಂಡಿಯನ್ ಟಚ್ ಕಾಣಿಸುತ್ತೆ ಮನೆಗೆ. ಈ ಥರ ನಮ್ಮದು ಓಲ್ಡ್ ಚಾಮ್ಸ್ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿದಾಗ ನನಗೊಂದು ತುಂಬ ಇಷ್ಟ. ಬಿಕಾಸ್ ಈ ಮನೆಗೆ ಲುಕ್ ಅಂತ ಕೊಡೋದೆ ಮತ್ತು ಈ ಲೈಟಿಂಗಿಗೆ ಲುಕ್ ಅಂತ ಕೊಡೋದೆ ಈ ಥರ ಓಲ್ಡ್ ಚಾಮ್ಸ್, ದಟ್ ಈಸ್ ಬ್ರಾಸ್ ಐಟಮ್ಸ್. ಮುಂದಿನ ದಿನದಲ್ಲಿ ಯು ಕ್ಯಾನ್ ಸಿ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಸಚ್ ಸ್ಟಫ್. ಬನ್ನಿ, ಹಾಗೆ ಇಲ್ಲೂ ಕೂಡ ಲೈಟ್ ಇದೆ. ದಿಸ್ ಒನ್, ಇದು ನಾವು HSR ಅಲ್ಲಿ ಸೋರ್ಸ್ ಮಾಡಿದಂಥ ಲೈಟ್. ಫ್ಲವರ್ ಟೈಪಲ್ಲಿ ಇದೆ. ಇದು ಚೆನ್ನಾಗಿ ಕಾಣಿಸುತ್ತೆ. ಈ ವಾಲಲ್ಲಿ ವಿ ಹ್ಯಾವೆಂಟ್ ಥಾಟ್ ಆ್ಯಕ್ಚುಲಿ ಏನು ಮಾಡೋದಂತ ಇವತ್ತರೆಗೂ ನಾವು ಯೋಚನೆ ಮಾಡಿಲ್ಲ. ಏನಾದ್ರು ಡೆಕೋರೇಟ್ ಮಾಡೋಕ್ಕೆ ಫ್ರೇಮ್ಸೋ ಇಲ್ಲಾಂದರೆ ಈ ಥರ ಚಿಕ್ಕ ಫ್ರೇಮ್ಸನ್ನ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಟ್ ಶೋರ್ ವಿ ವಿಲ್ ಡೂ ಇಟ್ ಆರ್ ನಾಟ್ ಅಂತ ಅಂದ್ಬಿಟ್ಟು ಮೇ ಬಿ ವಿಲ್ ಸಿ ಇನ್ ದ ಅಪ್ಕಮಿಂಗ್ ಡೇಸ್. ಏನಾದ್ರು ಮಾಡಿದಾಗ ಐ ಡೂ ಅ ವಿಡಿಯೋ ಆಫ್ ಇಟ್. ಅದರದ್ದು ಬ್ರಾಸ್ ಐಟಮ್ಸೇ ಅದೊಂದು ವಾಸ್ ಇದೆ. ಐ ಮೀನ್ ವಾಸ್ ಇದು ಇಲ್ಲೊಂದಿದೆ. ಇದು ಕಾಪರ್ ಆ್ಯಕ್ಚುಲಾಗಿ. ಆ್ಯಂಡ್ ಇಲ್ಲಿ ವಿಂಡೋ, ಈ ವಿಂಡೋನ ಓಪನ್ ಮಾಡ್ಬೋದು. ಬಟ್ ಈ ವಿಂಡೋ ಸುಮ್ಮನೆ ಹಾಗೆ ಇಟ್ಟಿದ್ದೀವಿ. ಇಲ್ಲಿ ಯಾವುದೇ ರೀತಿ ನಾವು ಕರ್ಟನ್ಸ್ ಹಾಕ್ಸಿಲ್ಲ. ಬಿಕಾಸ್ ಕರ್ಟನ್ಸ್ ಹಾಕಿದ್ರೆ ಅಷ್ಟು ಲುಕ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಕರ್ಟನ್ಸ್ ನಾವು ಇಲ್ಲಿ ಹಾಕ್ಸೇ ಇಲ್ಲ. ಸೊ ಇದು ಅದೇನು ಕಾಪರ್. ಇಲ್ಲಿ ಕೂಡ ನಾವು ಏನಾದರೂ ಇಂಡೋರ್ ಪ್ಲಾಂಟ್ ಇಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವೆನ್ ಐ ವಿಲ್ ಡೂ ಇಟ್, ಬಟ್ ಮಾಡೋಣ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ನಾವು ಫ್ರೇಮ್ಸಿಗೆಲ್ಲ ಮತ್ತು ಮಿರರ್ಸ್ಗೆಲ್ಲ ಈ ಥರ ಲೈಟ್ ಯೂಸ್ ಮಾಡಿದ್ವಿ. ಬಿಕಾಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನನ್ನ ಮುಹೂರ್ತಂ ಲುಕ್ ರಿಸೆಪ್ಷನ್ ಎಲ್ಲ ಹಾಸನಲ್ಲಿ ನಡೆದಿದ್ದಂಥ ಬ್ಯೂಟಿಫುಲ್ ವೆಡ್ಡಿಂಗ್ ನನ್ನ ಹಸ್ಬೆಂಡ್. ಸೊ ನಮ್ಮ ವೆಡ್ಡಿಂಗ್ ಫೋಟೋಗ್ರಾಫರ್ ಗಿಫ್ಟ್ ಮಾಡಿದಂಥ ಫ್ರೇಮ್ ಅವ್ರಿಗೂ ತುಂಬ ಇಷ್ಟ ಆಗಿ ದೇವ್ ಲೈಕ್ ಓಕೆ ಇದು ಕಾಂಪ್ಲಿಮೆಂಟ್ರಿ ಥರ ಕೊಡ್ತೀವಿ ಅಂತ ಕೊಟ್ಟಿದ್ದಂಥ ಫ್ರೇಮ್. ಇದು ಫಸ್ಟ್ ಫ್ಲೋರ್ ಸ್ಪೇಸ್ ಇದು. ಆ್ಯಂಡ್ ಇಲ್ಲಿ ಕೂಡ ಒಂದು ಬ್ಯಾಲ್ಕನಿ ಬರುತ್ತೆ. ದಿಸ್ ಇಸ್ ಮಚ್ ಬಿಗರ್ ಬ್ಯಾಲ್ಕನಿ ಕೆಳಗಡೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ನಾವಿನ್ನ ಇದು ಇಂಡೋರ್ ಪ್ಲಾನ್ಸ್ ಇಟ್ಟಿಲ್ಲ. ಆಲ್ಸೋ ಇಲ್ಲೊಂದು ಸ್ಪ್ರಿಂಗ್ ಥರ ಹಾಕೋಣ ಅಂತ ಐಡಿಯಾ ಮಾಡಿದ್ದೀವಿ. ಮೇ ಬಿ ವಿ ವಿಲ್ ಗೆಟ್ ಇಟ್ ಡೌನ್ ವೆರಿ ಸೂನ್. ಇದು ಒಂದು ಬ್ಯಾಲ್ಕನಿ ಸ್ಪೇಸ್. ಈ ಸ್ಪೇಸಲ್ಲಿ 3 ರೂಮ್ ಇದೆ. ದಿಸ್ ಇಸ್ ಆರ್ ರೂಮ್, ನನ್ನ ಹಸ್ಬೆಂಡ್ ರೂಮ್, ಅದು ನನ್ನ ಬ್ರದರ್ ಇನ್ ಲಾ ರೂಮ್. ಆ್ಯಂಡ್ ಈ ಕಡೆ ನಮ್ಮ ಗೆಸ್ಟ್ ರೂಮ್ ಇದೆ ಈ ಸೈಡಲ್ಲಿ. ಆ್ಯಂಡ್ ಇಲ್ಲಿ ಒಂದು ಸೆಂಟರ್ ಟೇಬಲ್ ಥರ ಇಡ್ಸಿದ್ದೀವಿ ನಾವು, ಒಂದು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ದೀಸ್ ಆರ್ ಆಲ್ ನನ್ನ ಹಸ್ಬೆಂಡ್ ಗೆದ್ದಿರುವಂಥ ಟ್ರೋಫೀಸ್ ಇದು. ಸೊ ಅವ್ರಿಗೆ ಇಷ್ಟ ಆಗ ಡಿಸ್ಪ್ಲೇ ಮಾಡೋಕ್ಕೆ ನಾನು ಎತ್ತಿ ಇಟ್ಟಿದ್ದೀನಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಸೊ ಅವರ ಬ್ಯಾಡ್ಮಿಂಟನ್ ಇದರಲ್ಲಿ ಬಂದಿರುವಂಥ ಟ್ರೋಫೀಸ್ ಇದು. ಇದು ನಮ್ಮ ರೂಮ್. ಸೊ ಇಲ್ಲಿಗೆ ನನ್ನ ಪಾರ್ಟ್ 1 ಆಫ್ ಹೋಮ್ ಟೂರ್ ಮುಗಿಯುತ್ತೆ. ಪಾರ್ಟ್ 2 ವಿಚ್ ಇಸ್ ಗೋನ್ ಬಿ ಮೈ ರೂಮ್ ಟೂರ್. ಅದಕ್ಕೋಸ್ಕರ ವೇಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಐ ಆಮ್ ಗೋನ್ ಪೋಸ್ಟ್ ರೂಮ್ ಟೂರ್ ಆನ್ ಮೇ ಬಿ ನೆಕ್ಸ್ಟ್ ಟ್ಯೂಸ್ಡೇ. ಸೊ ಸ್ಟೇ ಟ್ಯೂನ್. ನಾನು ಎಲ್ಲ ಪ್ರತಿಯೊಂದು ಡೀಟೇಲಿಂಗ್ ನಾನು ಹೇಳ್ತೀನಿ, ತೋರಿಸ್ತೀನಿ, ಎಲ್ಲೆಲ್ಲಿಂದ ಸೋರ್ಸ್ ಮಾಡಿ ಎಲ್ಲನೂ ನಾನು ಹೇಳ್ತೀನಿ. ಸೊ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್, ಶೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.